ಬಿಡದಿ ಮೊದಲ ಹೋರಾಟಕ್ಕೆ ನಾನು ಬಿಡದಿಯಲ್ಲಿ ಹೋಗಿ ಭಾಗವಹಿಸಿದ್ದೆ. ಫಸ್ಟ್ ಹೋರಾಟ, ಅವರ ಪ್ರಾರಂಭದ ಹೋರಾಟದಲ್ಲಿ ನಾನು ಹೋಗಿ ಭಾಗವಹಿಸಿ ಅವರಿಗೆ ಬೆಂಬಲವನ್ನು ಕೊಟ್ಟಿದ್ದೆ. ಫಸ್ಟ್ ಹೋರಾಟ ಅದಾದಮೇಲೆ ಒಂದು ತಿಂಗಳು ಬಿಟ್ಟು ಮತ್ತೆ ಅದು ಹಳ್ಳಿಗಳಲ್ಲಿ ಹೋರಾಟ ನಡೀತು. ಅಲ್ಲಿ ಹೋಗಿ ನಾನು ಎರಡನೇ ಬಾರಿ ಆ ಹೋರಾಟದಲ್ಲಿ ಭಾಗಿಯಾಗಿ ನಾನು ಬೆಂಬಲವನ್ನು ಕೊಟ್ಟಿದ್ದೆ. ಬಿಡದಿ ಟೌನ್ಶಿಪ್ ಏನು ಮಾಡ್ತಾ ಇದ್ದೀರಾ, ಇದು ಈಗಾಗಲೇ ಡ್ರಾಪ್ ಆಗಿರುವಂಥ ಕೇಸು. ಅವ್ರು ಪದೇ ಪದೇ ಕ್ಲೈಮ್ ಮಾಡ್ತಾರೆ, ಕುಮಾರಸ್ವಾಮಿ ಅವರು 2008ರಲ್ಲಿ ಅನುಮೋದನೆ ಕೊಟ್ಟಿದ್ರು ಅಂತ. ಅದಾದಮೇಲೆ ಮತ್ತೆ ಯಾವ ಸರ್ಕಾರ ಬಂತು? ಯಡಿಯೂರಪ್ಪನವ್ರ ಸರ್ಕಾರ ಬಂತು. ನಾವೇನಾನ ಮಾಡಿದ್ರ? ಅದಾದಮೇಲೆ ಜಗದೀಶ್ ಶೆಟ್ಟರ್ ಅವ್ರು ಬಂದರು. ನಾವೇನು ಪ್ರಾಜೆಕ್ಟ್ ಮುಟ್ಟಿದ್ದೀರಾ? ಇಲ್ಲ. ಸದಾನಂದ ಗೌಡರು ಬಂದರು. ಇಲ್ಲ. ಸಿದ್ದರಾಮಯ್ಯನವರೇ ಬಂದರು. ಆಮೇಲೆ ಇದೇ ಕಾಂಗ್ರೆಸ್ ಪಾರ್ಟಿ ಮಾಡಿದ್ರ? ಇಲ್ಲ. ಮತ್ತೆ ಬಿಜೆಪಿ ಸರ್ಕಾರ, ಯಡಿಯೂರಪ್ಪನವರು, ಬಸವರಾಜ ಬೊಮ್ಮಾಯಿಯವರು ಮಾಡಿಲ್ಲಲ್ಲ. ಇಷ್ಟು ವರ್ಷ 5-6 ಜನ ಮುಖ್ಯಮಂತ್ರಿಗಳು ಬಂದು ಬಿಡದಿ ಪ್ರಾಜೆಕ್ಟನ್ನು ನಾವು ಮುಟ್ಟಲ್ಲ ಅಂತ ಬಿಟ್ಟಿದ್ದಾರೆ. ಅದು ಪ್ರಾರಂಭ ಆಗಿದ್ದು, ಅದಾದಮೇಲೆ ರೈತರು ಬಂದು ಹಲವಾರು ಮನವಿಗಳನ್ನು ಕೊಟ್ಟ ಮೇಲೆ ಯಡಿಯೂರಪ್ಪನವರು ನಮ್ಮನ್ನೆಲ್ಲ ಚರ್ಚೆ ಮಾಡಿದ್ರು, ಏನು ಮಾಡಬೇಕಾ ಈ ವಿಚಾರ ಅಂತ. ಸರ್ ಎಲ್ಲ ವಿರೋಧ ಮಾಡ್ತಾ ಇದ್ದಾರೆ, ಬೇಡ ಅಂತ ಹೇಳಿದಾಗ ಯಡಿಯೂರಪ್ಪನವರು ರೈತರಿಗೆ ಭರವಸೆ ಕೊಟ್ಟರು, ನೋಡಪ್ಪ ನಾನು ಇದನ್ನ ಪ್ರಾಜೆಕ್ಟನ್ನು ಮಾಡಲ್ಲ, ನಮ್ಮ ಸರ್ಕಾರ ಈ ಪ್ರಾಜೆಕ್ಟನ್ನು ಮಾಡಲ್ಲ ನಾವು ಅಂತ ಹೇಳಿದ್ದಾರೆ. ಈಗ ನಾನು ಮನೆ ಡಿ ಕೆ ಶಿವಕುಮಾರ್ ಹೇಳಿದ್ರು, ನಾನು ಡಿನೋಟಿಫಿಕೇಶನ್ ಮಾಡಬೇಡಪ್ಪ, ನೀನು ಯಾರು ಮಾಡು ಅಂತ ಹೇಳಿದ್ರು, ಬಿಟ್ಟುಬಿಡು, ನಾನು ಮಾಡಲ್ಲ ಅಂತ ಹೇಳಿದ್ರಲ್ಲ, ಹಂಗೆ ಮಾಡಲ್ಲ ಅಂತ ಹೇಳಿ ಬಿಟ್ಬಿಡು, ಮುಗ್ದೋಯ್ತು. ನಿಮ್ಮನ್ನ ಯಾರು ಕೇಳ್ತಾರೆ ಅವಾಗ? ಕುಮಾರಸ್ವಾಮಿ ಪ್ರಾಜೆಕ್ಟ್ನ ಮುಂದುವರಿಸ್ತಾರಂತೆ ಇವರು. ಹಂಗಾರೆ ಕುಮಾರಸ್ವಾಮಿ ಅಜೆಂಡಾ ಏನಿದೆ ಅದನ್ನೆಲ್ಲ ನಿಮ್ ಕಾಂಗ್ರೆಸ್ ಪಾರ್ಟಿ ಮುಂದುವರಿಸ್ತೈತೆ ಅಂತ ಅರ್ಥನ? ಬೊಗಳೆ ಬಿಡೋದಕ್ಕೂ ಒಂದು ಅರ್ಥ ಇದೆ. ಅದರಿಂದ ಇದು ದೊಡ್ಡ ಹೋರಾಟ ನಡೀತಾ ಇದೆ. ಇದು ನೀವು ಹೇಳಿದ್ರಿ ಇವತ್ತು, ನಮ್ಮ ತೆರಿಗೆ ನಮ್ಮ ಹಕ್ಕು. ಇದು ಸಿದ್ದರಾಮಯ್ಯನವ್ರೇನು ಪಂಚೆ ಎತ್ತಿ ಕಟ್ಕೊಂಡು ಡೆಲ್ಲಿವರೆಗೂ ಹೋಗಿದ್ದೆ ಡಿ ಕೆ ಶಿವಕುಮಾರ್ ಅವ್ರ ಹಿಂದೆ. ಅವಾಗ ಇಡೀ ಕ್ಯಾಬಿನೆಟ್ ಎಲ್ಲ ಕರ್ಕೊಂಡು ನಮ್ಮ ತೆರಿಗೆ ನಮ್ಮ ಹಕ್ಕಂತೆ. ಇವ್ರೊಬ್ಬರಿಗೆ ಗೊತ್ತಿರೋದು ಆ ಡೈಲಾಗು. ಈಗ ರೈತರು ಹೇಳ್ತಾರೆ ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಹೇಳಿದ್ರೆ, ಹೇಳಪ್ಪ ಈಗ ಉತ್ತರ. ನಮ್ಮ ತೆರಿಗೆ ನಮ್ಮ ಹಕ್ಕು, ಕರೆಕ್ಟ್, ಒಪ್ಕೊಂತೀನಪ್ಪ, ಕರೆಕ್ಟಾಗಿ ಹೇಳ್ತಾ ಇದ್ದೀರ. ರೈತರು ಹೇಳ್ತಾ ಇದ್ದಾರೆ ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಹೇಳ್ತಾವ್ರೆ. ಆ ಉತ್ತರ ಕೊಡಿ ಇವಾಗ. ಮೊನ್ನೆ ರಾಹುಲ್ ಗಾಂಧಿ ಅವರು ನಿಕೋಬಾರ್ಗೆ ಹೋಗಿದ್ರು, ಅಂಡಮಾನ್ ನಿಕೋಬಾರ್ಗೆ ಹೋಗಿದ್ರು. ನಿಕೋಬಾರ್ಗೆ ಹೋಗಿ ನಿಕೋಬಾರ್ ಒಂದು ಸಸ್ಯಗಳ ಕಾಶಿ, ಅವ್ರು ಹೇಳಿರೋದು, ನಾನಲ್ಲ. ಅಲ್ಲಿ ಹೋದಾಗ ನಮ್ಮವರೊಬ್ಬರಿದ್ರು, ಬೆಂಗಳೂರವ್ರೊಬ್ಬರಿದ್ರು, ಅವರ ಅಲ್ಲಿ ಭೇಟಿ ಮಾಡಿದಾಗ ಅವ್ರು ಹೇಳಿದ್ದು, ಇದು ಒಂಥರ ಸಸ್ಯಗಳ ಕಾಶಿ ಇದ್ದಂಗೆ. ಈ ಸಸ್ಯಗಳ ಕಾಶಿನ ನೀವು ಒಡೆದಾಕಿ ಈ ಐಲ್ಯಾಂಡಲ್ಲಿ ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ. ಪ್ರಾಜೆಕ್ಟ್ ಇದು ವಿನಾಶದ ಅಂತಿಗೆ, ಈ ಪರಿಸರವನ್ನ ಹಾಳು ಮಾಡಿ ವಿನಾಶದ ಅಂಚಿಗೆ ತಗೊಂಡೋಗಿ ತಳ್ತಾ ಇದ್ದೀರಾ ಅಂತೇಳಿ ಅಂಡಮಾನ್ ನಿಕೋಬಾರ್ ಅಲ್ಲಿ ಹೋಗಿ ತಾವು ಪ್ರತಿಭಟನೆಯನ್ನ ಮಾಡಿದ್ರಿ. ಟೀ ಶರ್ಟ್ ಹಾಕೊಂಡು, ಟ್ರ್ಯಾಕ್ ಶೂಟ್ ಹಾಕೊಂಡು ತಾವು ಪ್ರತಿಭಟನೆಯನ್ನ ಮಾಡಿದ್ರಿ. ನೀವು ಇಲ್ಲಿ ಬಿಡದಿಯಲ್ಲಿ ಏನಿದೆ, ಎಲ್ಲ ಟಿವಿಗಳಲ್ಲೂ ಅದೇ ತೆಂಗಿನ ಮರ ನೋಡ್ತಾ ಇದ್ದೀನಿ, ಅದೇ ಅಡಿಕೆ ಮರ ನಾನು ನೋಡ್ತಾ ಇದ್ದೀನಿ, ಅದೇ ರೇಷ್ಮೆ ಬೆಳೆ ನೋಡ್ತಾ ಇದ್ದೀನಿ ನಾನು, ಅದೇ ರೇಷ್ಮೆ ಸೊಪ್ಪು ಬೆಳೀತಾ ಇರೋದನ್ನು ನೋಡ್ತಾ ಇದ್ದೀನಿ. ತರಕಾರಿ, ಬೆಂಗಳೂರಿಗೆ ತರಕಾರಿ ಅಲ್ಲಿಂದ ಬೆಳೆ ಬೆಳೀತಾ ಇರೋದನ್ನ ನಾನು ನೋಡ್ತಾ ಇದ್ದೀನಿ.
ಇಲ್ಲ ಆದರೆ ಕರ್ನಾಟಕದಲ್ಲಿ ರೈತರ ಜಮೀನು ಹಾಳಾದ್ರೆ ಅದಕ್ಕೆ ರಾಹುಲ್ ಗಾಂಧಿಗೆ ಬೆಲೆ ಇಲ್ಲ. ಅದಕ್ಕೆ ಕರ್ನಾಟಕ ಆದ್ರೆ ಬೆಲೆ ಇಲ್ಲ, ನಿಕೋಬಾರ್ ಆದ್ರೆ ಬೆಲೆ. ಅದಕ್ಕೆ ಇದು ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ ನಿಮ್ದು ರಾಹುಲ್ ಗಾಂಧಿ ಅವರೇ? ರಾಹುಲ್ ಗಾಂಧಿದು ಡಬಲ್ ಸ್ಟ್ಯಾಂಡರ್ಡ್ ಅಲ್ಲ? ನಿಕೋಬಾರ್ಗೆ ಹೋಗಿ ಭೇಟಿ ಮಾಡಿದ್ರಲ್ಲ ನೀವು, ಅಲ್ಲಿ ಬಂದು ಭೇಟಿ ಮಾಡಿ, ಇಲ್ಲಿ ರೈತರ ಅಹವಾಲು ಕೇಳಿ, ಇಲ್ಲಿ ಸತ್ಯಾಸತ್ಯತೆ ನೋಡಿ, ಅಲ್ಲಿ ಇದೆಯಾ ತೆಂಗಿನ ಮರ, ಅಡಿಕೆ ಮರ ಇದೆಯಾ, ಫಸಲ್ ಇದೆಯಾ ನೋಡಿ. ದಡ ದಡ ಅಂತ ಓಡೋದ್ರಿ ನಿಕೋಬಾರ್ಗೆ. ಯಾಕೆ? ಮೋದಿ ವಿರೋಧ ಮಾಡಕ್ ಅಷ್ಟೇ ನಿಮ್ಗಿದ್ದಿದ್ದಲ್ಲಿ. ಮೋದಿಯವರ ಅಲ್ಲಿ ಪ್ರಾಜೆಕ್ಟ್ ಮಾಡ್ತಾ ಇರೋವಂಥದ್ದು ನೌಕಾದಳದ ನೆಲೆ ಸ್ಥಾಪನೆ ಮಾಡಕ್ಕೆ. ಯಾಕಂದ್ರೆ ಚೈನಾ ನಮ್ಮ ಮೇಲೆ ಯಾವಾಗ ಇದ್ರ ಕಣ್ಣು, ದೃಷ್ಟಿ ಕಣ್ಣು ಚೈನಾ. ಅದಕ್ಕೆ ನಮ್ದು ಅಲ್ಲಿ ಸೇಫ್ಟಿ ದೃಷ್ಟಿಯಿಂದ ಅಲ್ಲಿ ನೌಕಾ ನೆಲೆ ಸ್ಥಾಪನೆ ಮಾಡಿದ್ರೆ ಭದ್ರತೆ ನಮಗೆ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ಆ ಭಾಗದಲ್ಲಿ ಅಲ್ಲಿ ಒಂದು ಅಭಿವೃದ್ಧಿಯನ್ನ ಮಾಡ್ತಾ ಇದ್ದಾರೆ. ಅದು ಆ ಅಭಿವೃದ್ಧಿ ಏನು? ಪರಿಸರ ನಾಶ. ಈ ಅಭಿವೃದ್ಧಿ ಏನು? ಅಲ್ಲಿ ಮಾಡ್ತಾ ಇರೋದು ನೌಕಾ ನೆಲೆ ಸ್ಥಾಪನೆ ಮಾಡಕ್ಕೆ, ದೇಶಕ್ಕೆ ಒಳ್ಳೇದಾಗ್ಲಿ ಅಂತ. ಇಲ್ಲಿ ಮಾಡ್ತಾ ಇರೋದು ಲೇಔಟ್ಗೂ ನೌಕಾ ನೆಲೆಗೂ ಹೋಲಿಕೆ ಹೆಂಗೆ ಬರ್ತೈತೆ? ನೌಕಾ ನೆಲೆ ಮಾಡಿದ್ರೆ ಲಾಭ ಯಾರಿಗೆ ಬರ್ತೈತೆ? ನಾನು ಕ್ವಶನ್ ಇದಕ್ಕೆ ರಾಜ್ಯ ಸರ್ಕಾರಕ್ಕೆ. ನೌಕಾ ನೆಲೆ ನಿಕೋಬಾರ್ ಅಲ್ಲಿ ನೌಕಾ ನೆಲೆಗೆ ವಿರೋಧ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ಅಲ್ಲಿ ಭದ್ರತೆ ದೃಷ್ಟಿಯಿಂದ ಮಿಲಿಟರಿ ಒಂದು ಇದು ಮಾಡೋದ್ರಿಂದ. ಇಲ್ಲಿ ಬಿಡದಿಯಲ್ಲಿ ಮಾಡ್ತಾರಲ್ಲ, ಇಲ್ಲಿ ಲೇಔಟ್, ಇದರ ಲಾಭ ಯಾರಿಗೆ ಬರುತ್ತೆ? ಇಷ್ಟೇ ಪ್ರಶ್ನೆ, ಮುಗ್ದೋಯ್ತು. ಅಲ್ಲಿ ಅವ್ರು ಚಿಂತೆ ವ್ಯಕ್ತ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು. ಅಲ್ಲಿರೋ ಜಲಚರಗಳಿಗೆಲ್ಲ, ಮೀನುಗಳಿಗೆ, ಏಡಿಕಾಯಿಗಳಿಗೆ, ಆಕ್ಟೋಪಸ್ಗಳಿಗೆ, ಅದಕ್ಕೆಲ್ಲ ತೊಂದರೆ ಆಗೋತತ್ತು ಮಾಡೋದ್ರಿಂದ. ಆ ನೌಕಾ ನೆಲೆ ಮಾಡೋದ್ರಿಂದ ತೊಂದರೆ ಆಗುತ್ತಂತೆ. ಆಯ್ತಪ್ಪ, ಮೀನಿಗೆ ತೊಂದರೆ ಆಗ್ತೈತೆ, ಏಡಿಕಾಯಿಗಳಿಗೆ ತೊಂದರೆ ಆಗ್ತೈತೆ, ಆಕ್ಟೋಪಸ್ಗಳಿಗೆ ತೊಂದರೆ ಆಗ್ತೈತೆ, ಒಪ್ಕೊಂತೀರಿ ನಾವು. ಇಲ್ಲಿ ಬಿಡದಿಯಲ್ಲಿ ಮನುಷ್ಯನಿಗೆ ತೊಂದರೆ ಆಗ್ತಾ ಇದೆ, ಗೋವುಗಳಿಗೆ ತೊಂದರೆ ಆಗ್ತಾ ಇದೆ, ಕುರಿಗಳಿಗೆ ತೊಂದರೆ ಆಗ್ತಾ ಇದೆ. ಇದನ್ನ ಯಾರು ಕೇಳ್ತೀರಾ ನೀವು?